ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ಚುನಾವಣಾ ಆಯೋಗ ತೆಗೆದುಕೊಂಡು ಬರಲಾಗಿರುವಂಥ ಒಂದು ಸುಧಾರಣೆಗಳಲ್ಲಿ ಈಗಾಗಲೇ ನಾವು ಮೊದಲೇ ಒಂದು ಸುಧಾರಣೆ ಮತದಾರರ ಗುರುತಿನ ಚೀಟಿ ಇಪಿಕ್ ಕಾರ್ಡ್ ಕುರಿತಾಗಿರುವಂಥದ್ದು, ಎಲೆಕ್ಟ್ರಾಲ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಸೆಕೆಂಡ್ ಒನ್ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್, ವಿದ್ಯುನ್ಮಾನ ಮತಯಂತ್ರದ ಕುರಿತಾಗಿರುವಂಥ ಅಧ್ಯಯನವನ್ನು ಮಾಡಿವಿ. ಇನ್ನು ಮೂರನೇ ಒಂದು ಸುಧಾರಣೆ, ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ಸಮಿತಿಗಳು ಕೊಟ್ಟಿರುವಂಥ ವರದಿಯನ್ನು ಆಧರಿಸಿ ಚುನಾವಣಾ ಆಯೋಗ ಪ್ರಮುಖವಾಗಿರುವಂಥ ಮತ್ತೊಂದು ಸುಧಾರಣೆಯನ್ನು ಜಾರಿಗೆ ತೆಗೆದುಕೊಂಡು ಬಂತು. ಅಭ್ಯರ್ಥಿಯ ಹಿನ್ನೆಲೆಯ ಕಡ್ಡಾಯ ಘೋಷಣೆ. ಅಭ್ಯರ್ಥಿಯ ಹಿನ್ನೆಲೆ ಏನದ ಅನ್ನುವಂಥದ್ದರ ಕಡ್ಡಾಯ ಘೋಷಣೆ ಕುರಿತಾಗಿರುವಂಥ ಒಂದು ಸುಧಾರಣೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ಒಂದು ಅಭಿಪ್ರಾಯದ ಮೇರೆಗೆ ಇವತ್ತು ನಡೆಯುವಂಥ ಒಂದು ಚುನಾವಣೆಗಳಲ್ಲಿ ಈ ರೀತಿಯಾಗಿರುವಂಥ ಒಂದು ಸುಧಾರಣೆಯನ್ನು ಜಾರಿಗೊಳಿಸಲಾಗಿದೆ. ಪ್ರಜಾತಂತ್ರ ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುವಂಥ ಒಂದು ಉದ್ದೇಶದಿಂದಾಗಿ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸುವಂಥ ಸಮಯದಲ್ಲಿ, ಅದಕ್ಕಿಂತ ಸಲ್ಲಿಸುವಂಥ ಒಂದು ಸಮಯದಲ್ಲಿ ಈ ಕೆಲವು ಕಡ್ಡಾಯ ವಿವರಗಳನ್ನು ಘೋಷಿಸುವಂಥ ಅವಶ್ಯಕ ಅಂತ ಹೇಳಿತು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಇಲ್ಲಿ ಮೂರ ಒಂದು ವಿವರಗಳು. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಿ ಅಪರಾಧ ವಿವರಗಳ ಕಡ್ಡಾಯ ಘೋಷಣೆ. ಎರಡನೇದಾಗಿ ಶೈಕ್ಷಣಿಕ ವಿವರಗಳ ಹಿನ್ನೆಲೆ ಮತ್ತು ಮೂರನೇದಾಗಿ ಆಸ್ತಿ ವಿವರಗಳ ಹಿನ್ನೆಲೆ. ಈ ರೀತಿಯಾಗಿರುವಂಥ ಮೂರು ವಿವರಗಳನ್ನು ಚುನಾವಣೆಗೆ ಸ್ಪರ್ಧಿಸುವಂಥ ಒಂದು ಸಮಯದಲ್ಲಿ ಸ್ಪರ್ಧಿಸುವಂಥ ಒಂದು ಅಭ್ಯರ್ಥಿ ಚುನಾವಣಾಧಿಕಾರಿಗಳಿಗೆ ನೀಡಬೇಕಾಗ್ತದೆ, ಸಲ್ಲಿಸಬೇಕಾಗ್ತದೆ. ಇಲ್ಲ ಅಂತಂದರೆ ಈ ವಿವರಗಳನ್ನು ಸಲ್ಲಿಸಲಿಲ್ಲ ಅಥವಾ ಇದರಲ್ಲಿ ಕೆಲವೊಂದು ವಿವರಗಳು ಸಲ್ಲಿಸಲಿಲ್ಲ ಅಂತಾರೆ, ಆ ನಾಮಪತ್ರವನ್ನು ಅಸಿಂಧುಗೊಳಿಸುವಂಥ, ರದ್ದುಪಡಿಸುವಂಥ, ವಜಾ ಮಾಡುವಂಥ ಒಂದು ಅಧಿಕಾರ ಸಹಿತ ಮಾನ್ಯ ಚುನಾವಣಾ ಅಧಿಕಾರಿಗಳಿಗೆ ಇರುತ್ತದೆ. ಹಾಗಾಗಿ ಇದರಲ್ಲಿ ಮೊದಲನೇ ರೀತಿಯಾಗಿರುವಂಥ ಒಂದು ಸುಧಾರಣೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಅದು ಅಪರಾಧ ವಿವರಗಳ ಕಡ್ಡಾಯ ಘೋಷಣೆ. ಅಪರಾಧ ವಿವರಗಳ ಕಡ್ಡಾಯ ಘೋಷಣೆ. ಇದರಲ್ಲಿ ಹೇಳ್ತಾರೆ, ಇವತ್ತು ಅಪರಾಧೀಕರಣ ಹೆಚ್ಚವಾಗಿದೆ. ಮನುಷ್ಯ ರಾಜಕೀಯ ಜೀವಿ ಅಂತ ಆ ಒಂದು ಸಂದರ್ಭದಲ್ಲಿ ಅರಿಸ್ಟಾಟಲ್ ರವರು ಹೇಳಿದರು. ಮನುಷ್ಯನ ಮೂಲ ಸ್ವಭಾವ ಜಗಳಗಟ್ಟಿ ಸ್ವಭಾವ, ಸ್ವಾರ್ಥಿಯಾಗಿರುವಂಥ ಒಂದು ಮನುಷ್ಯ ತನ್ನದ ಇಲ್ಲದನ್ನ ಸಹಿತ ತನ್ನದು ಅನ್ನುವಂಥದ್ದನ್ನು ಅಪೇಕ್ಷಿಸುವಂಥ ಒಂದು ಮನೋಭಾವದಿಂದಾಗಿ ಇವತ್ತು ಅಪರಾಧೀಕರಣದ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲಿ ಸಹಿತ ರಾಜಕೀಯ ನಾಯಕರು, ರಾಜಕೀಯ ಮುಖಂಡರು, ರಾಜಕೀಯ ನೇತಾರರು, ನಮ್ಮ ಒಂದು ಪ್ರತಿನಿಧಿಗಳು ಈ ರೀತಿಯಾಗಿರುವಂಥ ಒಂದು ಅಪರಾಧೀಕರಣದಲ್ಲಿ ತೊಡಗಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ವೇಳೆ ನೀವು ಹೇಳ್ತಾರೆ ರಾಜಕೀಯ ಅನ್ನುವಂಥದ್ದು ಅಪರಾಧೀಕರಣದಿಂದಾಗಿ ಹೆಚ್ಚು ರೀತಿಯಾಗಿರುವಂಥ ಒಂದು ಅಪರಾಧಿಗಳು ನಾವು ಕಾಣ್ತಾ ಇರುವಂಥದ್ದು ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ. ಈ ರೀತಿಯಾಗಿರುವಂಥ ರಾಜಕೀಯ ಅಪರಾಧೀಕರಣ ಅನ್ನುವಂಥದ್ದು ತಡೆಯಲಿಲ್ಲ. ನಾವು ಅಂತಾರೆ ಮುಂದೊಂದು ದಿನ ಬಹಳಷ್ಟು ದೂರ ಇಲ್ಲ, ಲೋಕಸಭೆ, ರಾಜ್ಯಸಭೆ ಅಂತಾರೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ಅಲ್ಲಿನೇ ಸಮೀಪದಲ್ಲಿನೇ ಒಂದು ಕಾರಾಗೃಹ ನಿರ್ಮಿಸಬೇಕಾಗಿತ್ತು ಅನ್ನುವಂಥದ್ದನ್ನು ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗ್ತದೆ. ಕಾರಣ ಅಪರಾಧಿಗಳು ಹೆಚ್ಚಿನ ರೀತಿಯಾಗಿರುವಂಥ ಒಂದು ಪ್ರಮಾಣದಲ್ಲಿ ಸಂಸತ್ತನ್ನು ಪ್ರವೇಶಿಸುವುದರಿಂದಾಗಿ, ರಾಜ್ಯ ಶಾಸಕಾಂಗವನ್ನು ಪ್ರವೇಶಿಸುವುದರಿಂದಾಗಿ ಅಲ್ಲಿ ಅವರ ಸಮೀಪದಲ್ಲಿನೇ ಒಂದು ಜೈಲು, ಕಾರಾಗೃಹ ಅನ್ನುವಂಥದ್ದನ್ನು ನಿರ್ಮಿಸಬೇಕಾಗಿರುವಂಥ ಅನಿವಾರ್ಯತೆ ಮುಂದೊಂದು ದಿನ ಬರಬಹುದು. ನಾವು ಈ ರೀತಿಯಾಗಿರುವಂಥ ಒಂದು ಅಪರಾಧ ಹಿನ್ನೆಲೆಯುಳ್ಳವರನ್ನು ಚುನಾಯಿಸಿ ಕಳಿಸಿಕೊಟ್ಟಿವಿ ಅಂತಂತಾರೆ. ಆ ಹಿನ್ನೆಲೆಯಲ್ಲಿ ಮತವನ್ನು ಮಾಡುವಂಥ ಒಂದು ಸಮಯದಲ್ಲಿ ಮತದಾರರು ಅತಿ ಜಾಗೃತಿಯಿಂದ ಸಜ್ಜನ, ಯಾವುದೇ ರೀತಿಯಾಗಿರುವಂಥ ಕ್ರಿಮಿನಲ್ ಸಿವಿಲ್ ಆಗಿರುವಂಥ ಒಂದು ಮೊಕದ್ದಮೆಯನ್ನು ಇಲ್ಲದೇ ಇರುವಂಥ, ಪ್ರಾಮಾಣಿಕವಾಗಿರುವಂಥ, ನಿಸ್ವಾರ್ಥಿಯಾಗಿರುವಂಥ, ತ್ಯಾಗಿಯಾಗಿರುವಂತಹ
ಒಬ್ಬ ಜನಪ್ರತಿನಿಧಿಗೆ ಅಭ್ಯರ್ಥಿಗೆ ನಾವು ಮತ ದಾನ ಮಾಡುವುದರ ಮೂಲಕ ಕಳಿಸಿಕೊಟ್ಟಿವಂತಾರೆ, ಅದು ಪ್ರಜಾಪ್ರಭುತ್ವವನ್ನು ನಾವು ಎತ್ತಿ ಹಿಡ್ದಂಗೆ ಆಗ್ತದೆ, ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡ ಹಾಗೆ ಆಗ್ತದೆ. ಈ ಒಂದು ದೇಶದಲ್ಲಿರುವಂಥ ಒಂದು ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿನೇ ಇಲ್ಲಿ ಈ ಅಪರಾಧ ವಿವರಗಳ ಒಂದು ಕಡ್ಡಾಯ ಘೋಷಣೆಯನ್ನು ಮಾಡಬೇಕು. ಚುನಾವಣಾ ಒಂದು ಸಮಯದಲ್ಲಿ ಚುನಾವಣಾಧಿಕಾರಿಗಳಿಗೆ ಚುನಾವಣೆಗೆ ಸ್ಪರ್ಧಿಸುವಂಥ ಒಂದು ಪೂರ್ವದಲ್ಲಿ ಅವರ ಮೇಲೆ ದಾಖಲಾಗಿರುವಂಥ ಒಂದು ಅಪರಾಧಗಳೇನದಾವು, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇತ್ಯರ್ಥ ಆಗಿರುವಂಥ ಒಂದು ಅಪರಾಧಗಳ ಸಂಖ್ಯೆ, ಆ ನಂತರ ಕಾರಾಗೃಹದಲ್ಲಿ ಅಲ್ಲಿ ಅವರಿಗೆ ಶಿಕ್ಷೆ ಆಗಿರುವಂಥ ಒಂದು ವಿವರ, ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿರುವಂಥ ಒಂದು ಅಪರಾಧಗಳು, ಬಾಕಿ ಉಳಿದಿರುವಂಥ ಒಂದು ಮೊಕದ್ದಮೆಗಳು, ತೀರ್ಮಾನಗಳು, ಇದರ ಎಲ್ಲ ರೀತಿಯಾಗಿರುವಂಥ ಒಂದು ವಿವರಣೆಯನ್ನು ಅಲ್ಲಿ ಒಂದು ಅಫಿಡವಿಟ್ ನೀಡಬೇಕಾಗ್ತದೆ ಅನ್ನುವಂಥದ್ದು. ಹೀಗೆ ರಾಜಕೀಯ ಅಪರಾಧೀಕರಣವನ್ನು ತಡೆಗಟ್ಟಲು ಭಾರತದ ಒಂದು ಸರ್ವೋಚ್ಚ ನ್ಯಾಯಾಲಯ 2003ರಲ್ಲಿ ಒಂದು ನಿರ್ದೇಶನವನ್ನು ನೀಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಕಾರಾಗೃಹ ವಾಸವನ್ನು ಅನುಭವಿಸಿರುವಂಥ ಒಂದು ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಸಹಿತ ಸುಪ್ರೀಂ ಕೋರ್ಟ್ ಇಲ್ಲಿ ನೀಡಿರುವಂಥದ್ದನ್ನು ನಾವು ನೋಡಬೇಕಾಗಿರುವಂಥದ್ದು. ನೆಕ್ಸ್ಟ್, ಶೈಕ್ಷಣಿಕವಾಗಿರುವಂಥ ಒಂದು ವಿವರಗಳ ಹಿನ್ನೆಲೆ ಚುನಾವಣೆಗೆ ಸ್ಪರ್ಧಿಸುವಂಥ ಒಂದು ಕಾರಣ, ಭಾರತದ ಒಂದು ಸಂವಿಧಾನಾತ್ಮಕವಾಗಿಯೇ ಭಾರತದಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂಥ ಒಂದು ಅಭ್ಯರ್ಥಿಗೆ ಶೈಕ್ಷಣಿಕವಾಗಿರುವಂಥ ಒಂದು ಅರ್ಹತೆ ಇಲ್ಲದೇ ಇರುವುದರಿಂದ, ಇಂತಿಷ್ಟೇ ಆತನು ಶಿಕ್ಷಣವನ್ನು ಕಲಿತಿರಬೇಕು ಅನ್ನುವಂಥ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲದೇ ಇರುವಂಥ ಒಂದು ಕಾರಣಕ್ಕಾಗಿ ಅನಕ್ಷರಸ್ಥವಾಗಿರುವಂಥ ಒಂದು ಪ್ರಜೆ ಮತದಾರನು ಸಹಿತ ಚುನಾವಣೆಗೆ ಸ್ಪರ್ಧಿಸಬಹುದು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಶೈಕ್ಷಣಿಕವಾಗಿರುವಂಥ ಒಂದು ವಿವರ ಹಿನ್ನೆಲೆಯನ್ನು ಸಹಿತ ನಾವು ತೋರ್ಪಡಿಸಬೇಕಾಗ್ತದೆ. ಆದಷ್ಟು ಜ್ಞಾನವುಳ್ಳಿರುವಂಥ, ರಾಜಕೀಯ ಜ್ಞಾನವುಳ್ಳಿರುವಂಥ, ಕಾಯ್ದೆ ಕುರಿತಾಗಿರುವಂಥ, ಯೋಜನೆಗಳ ಕುರಿತಾಗಿರುವಂಥ ಜ್ಞಾನವುಳ್ಳಿರುವಂಥ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ನಾವು ಚುನಾವಣೆಯಲ್ಲಿ ಮತದಾನವನ್ನು ಮಾಡುವುದರ ಮೂಲಕ ಆಯ್ಕೆ ಮಾಡಬೇಕಾಗಿರುವಂಥ ಒಂದು ಜವಾಬ್ದಾರಿ ಅದು ಮತದಾರ ಪ್ರಭುವಿನ ಮೇಲೆ ಇರ್ತದೆ. ಕಾರಣ, ಅನಕ್ಷರಸ್ಥ ಅಜ್ಞಾನಿಯಾಗಿರುವಂಥ ಒಂದು ವ್ಯಕ್ತಿಗೆ ನಾವು ಚುನಾವಣೆಯಲ್ಲಿ ಮತದಾನವನ್ನು ಮಾಡುವಂತಾರೆ, ಏನು ವ್ಯವಸ್ಥೆ ಅದ, ಯಾವ ಯೋಜನೆ ಅದ, ಯಾವ ರೀತಿಯಾಗಿರುವಂಥ ಒಂದು ಆದಾಯ, ಯಾವುದಕ್ಕಾಗಿ ಖರ್ಚವನ್ನು ಮಾಡಬೇಕು, ಯಾವ ಯೋಜನೆಗಳನ್ನು ಆ ಒಂದು ಸರ್ಕಾರ ಜಾರಿಗೊಳಿಸಬೇಕಾಗ್ತದೆ ಅನ್ನುವಂಥ ಒಂದು ಅವನಿಗೆ ಓದಲಿಕ್ಕೇ ಬರೋದಿಲ್ಲ, ಬರೀಲಿಕ್ಕೇ ಬರೋದಿಲ್ಲ ಅಂತಾರೆ. ಆತನು ಯಾವ ರೀತಿಯಾಗಿರುವಂಥ ಒಂದು ಪ್ರಗತಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ? ಆ ಹಿನ್ನೆಲೆಯಲ್ಲಿ ಈ ಒಂದು ಶೈಕ್ಷಣಿಕವಾಗಿರುವಂಥ ಒಂದು ವಿವರಗಳನ್ನು ಸಹಿತ ನಾವು ಈ ಒಂದು ಸಮಯದಲ್ಲಿ ಸಲ್ಲಿಸಬೇಕಾಗಿದೆ. ಇವತ್ತು ಅನೇಕ ರೀತಿಯಾಗಿರುವಂಥ ಗ್ರಾಮ ಪಂಚಾಯತ್ ಸದಸ್ಯರಾಯಿತು, ಅಧ್ಯಕ್ಷರಾಯಿತು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, MLA, MP ಸಹಿತ ಅನಕ್ಷರಸ್ಥರು ಇರುವಂಥದ್ದನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡೀವಿ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅನಕ್ಷರಸ್ಥರು ಇರುವುದರಿಂದಾಗಿ ಅವರಿಗೆ ಓದಲಿಕ್ಕೆ ಬರೋದಿಲ್ಲ, ಬರೆಯಲಿಕ್ಕೆ ಬರೋದಿಲ್ಲ. ಈಗೇನೋ ಅವರು ಒಂದು ಸಹಿ ಮಾಡಲಿಕ್ಕೆ, ಅದು ಸಹಿತ ಇಂಗ್ಲೀಷ್ನಲ್ಲಿ ಯಾವ ರೀತಿಯಲ್ಲಿ ಅಂದರೆ ಈ ರೀತಿಯಲ್ಲಿ ಏನೋ ಜ್ಞಾನವನ್ನು ಇಲ್ಲದೇ ಇರುವಂಥ ಒಂದು ಅನಕ್ಷರಸ್ಥ ಸಹಿ ಮಾಡಲಿಕ್ಕೆ ಸಿಗ್ತದೆ. ಹೇಗೆ ಈ ರೀತಿಯಲ್ಲಿ B, ಈಗ C ಈ ರೀತಿಯಲ್ಲಿ ಅವರು ಒಂದು ಸಹಿ ಮಾಡ್ತಾರೆ. ಅದು ಏನದ ಅನ್ನುವಂಥವನ್ನು ಸಹಿತ ಅವ್ರಿಗೆ ಗೊತ್ತಿರೋದಿಲ್ಲ, ಆದರೆ ಹೇಳಿಕೊಟ್ಟಿರ್ತಾರೆ ಈ ರೀತಿಯಲ್ಲಿ ನೀವು ಮಾಡ್ರಿ ಅಂತ. ಇಂಥವ್ರ ಕೈಲಿ ನಾವು ಅಧಿಕಾರ ಕೊಟ್ಟಿವಂತಾರೆ ಗ್ರಾಮಾಭಿವೃದ್ಧಿಯನ್ನು ನಾವು ಅವರಿಂದ ಅಪೇಕ್ಷೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸುಶಿಕ್ಷಿತ ಆಗಿರುವಂತಹ, ಜ್ಞಾನವುಳ್ಳಿರುವಂಥ, ಆ ಗ್ರಾಮದ ಕುರಿತಾಗಿ, ಕ್ಷೇತ್ರದ ಕುರಿತಾಗಿರುವಂಥ ಕಳಕಳಿಯನ್ನು ಇರುವಂತಹ ವ್ಯಕ್ತಿಗೆ ನಾವು ಮತದಾನವನ್ನು ಮಾಡಿದ್ದಾದರೆ ಅವರ ಕಡೆಯಿಂದ ನಾವು ಆ ಒಂದು ಊಹೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್, ಮೂರನೇ ರೀತಿಯಾಗಿರುವಂಥ ಒಂದು ಸುಧಾರಣೆ ಆಸ್ತಿಯ ವಿವರಗಳ ಹಿನ್ನೆಲೆ. ಇವತ್ತು ರಾಜಕೀಯ ಅನ್ನುವಂಥದ್ದು ಹಣ ಮತ್ತು ಆಸ್ತಿಯನ್ನು ಮಾಡುವಂತಹ ಒಂದು ಮಾರ್ಗವಾಗ್ಯದ, ಸಾಧನವಾಗ್ಯದ. ಸಾಮಾನ್ಯವಾಗಿರುವಂಥ ಒಂದು ಗ್ರಾಮ ಪಂಚಾಯತ್ ಸದಸ್ಯನು ಅಲ್ಲಿ ಇದ್ದರೂ ಸಹಿತ ಕೆಲವೊಂದು ಸಂದರ್ಭದಲ್ಲಿ ಒಂದು ಪೀರಿಯಡ್ದಲ್ಲಿ ಅವನು 5 ವರ್ಷಗಳ ಕಾಲದಲ್ಲಿನೇ ಹೆಚ್ಚಿನ ರೀತಿಯಾಗಿರುವಂಥ ಒಂದು ಆಸ್ತಿಯನ್ನು ಸಂಪಾದನೆ ಮಾಡ್ತಾ ಇರುವಂಥದ್ದನ್ನು ಕಾಣ್ತೀವಿ. ಎಲ್ಲೂ ಸಹಿತ ಭ್ರಷ್ಟಾಚಾರದ ಮೂಲಕವೇ. ಹಾಗಾಗಿ ಹಣವನ್ನು ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾಗಿರುವಂಥ ಒಂದು ನಾಗರಿಕರು ಇವತ್ತು ರಾಜಕೀಯದ ಕಡೆಗೆ ತನ್ನ ಮುಖವನ್ನು ಮಾಡ್ತಾ ಇದ್ದಾರೆ. ಜನರ ಸೇವೆಯನ್ನು ಮಾಡಬೇಕು, ಗ್ರಾಮಾಭಿವೃದ್ಧಿಯನ್ನು ಮಾಡಬೇಕು,
ಅನ್ನುವಂಥ ಒಂದು ಕಳಕಳಿ ಅವರಲ್ಲಿ ಕಿಂಚಿತ್ತೂ ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅತಿ ಬೇಗ ಶ್ರೀಮಂತರಾಗಬೇಕು, ಅತಿ ಬೇಗ ನಾವು ಹಣವನ್ನು ಸಂಪಾದನೆಯನ್ನು ಮಾಡಬೇಕು, ಆಸ್ತಿಯನ್ನು ಮಾಡಬೇಕಂತಂದರೆ ಎಲ್ಲಿಗೆ ಹೋಗಬೇಕು? ರಾಜಕೀಯಕ್ಕೆ ಹೋಗಬೇಕು ಅನ್ನುವಂಥ ಒಂದು ಭಾವನೆ ಇವತ್ತು ಪ್ರತಿಯೊಬ್ಬರಲ್ಲಿ ಸಿಟ್ಟು ಬಂದ್ಬಿಟ್ಟದೆ. ಆ ರೀತಿಯಾಗಿರುವಂಥ ಒಂದು ವ್ಯವಸ್ಥೆ ಇವತ್ತು ಮಾರ್ಪಟ್ಟ್ಯದ. ಒಂದು ಯಾವುದೇ ಯೋಜನೆ ಇತ್ತಂತಾರೆ, ಉದಾಹರಣೆಗೆ ಹೇಳಬೇಕಾಗಿತ್ತಂದರೆ ಒಂದು ರಸ್ತೆಯನ್ನು ಮಾಡಬೇಕಾಗಿತ್ತಂತಾರೆ, ಬೇರೆ ಬೇರೆ ಯೋಜನೆಗಳಲ್ಲಿ ಒಂದೇ ಒಂದು ಯೋಜನೆ ಇರ್ತದೆ, ಅದು ಕಾಮಗಾರಿ ಇರ್ತದೆ. ಈಗ ಉದಾಹರಣೆ, ಈಗ ಮೊಳೆದಲ್ಲಿ ನಾವು ನೋಡಬೇಕಾಗಿತ್ತಂದರೆ ಮೊಳೆ ಸಿದ್ದೇಶ್ವರ ಒಂದು ದೇವಸ್ಥಾನದಿಂದ ಅಲ್ಲಿ ಗ್ರಾಮದಲ್ಲಿರುವಂಥ ಒಂದು ಗ್ರಾಮ ಪಂಚಾಯಿತಿಯವರೆಗೆ ರಸ್ತೆ ಕಾಮಗಾರಿಯನ್ನು ಅಲ್ಲಿ ಅವರು ನೋಂದಣಿಯನ್ನು ಮಾಡಿರ್ತಾರೆ. ಆ ಕಾಮಗಾರಿ ಪೂರ್ಣಗೊಳ್ತದೆ. ಮತ್ತೆ ಅದೇ ರೀತಿಯಾಗಿರುವಂಥ ಒಂದು ಹೆಸರಿನಲ್ಲಿ ಮತ್ತೆ ಮುಂದಿನ ಒಂದು ಕಾಮಗಾರಿಯಿಂದ ಅವ್ರು ಏನು ಮಾಡ್ತಾರೆ ಅಂತಾರೆ, ಉಲ್ಟಾ ಬರೀದು ಗ್ರಾಮ ಪಂಚಾಯಿತಿಯಿಂದ ಸಿದ್ದೇಶ್ವರ ಗುಡಿಯವರೆಗೆ, ಸಿದ್ದೇಶ್ವರ ದೇವಸ್ಥಾನದವರೆಗೆ ಒಂದು ರಸ್ತೆ ಕಾಮಗಾರಿ. ಕೆಲಸ ಒಂದೇ, ಅದ್ರ ಬರೋದ್ರೇನು, ಮೊದಲು ಸಿದ್ದೇಶ್ವರ ದೇವಸ್ಥಾನದಿಂದ ಗ್ರಾಮ ಪಂಚಾಯಿತಿವರೆಗೆ, ಎರಡನೇ ಒಂದು ಕಾಮಗಾರಿಯಲ್ಲಿ ಹಣವನ್ನು ತೆಗೆದುಕೊಳ್ಬೇಕಾಗಿದ್ದಾರೆ, ಗ್ರಾಮ ಪಂಚಾಯಿತಿಯಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ರಸ್ತೆ ಕಾಮಗಾರಿ. ಈ ರೀತಿಯಲ್ಲಿ ಮಾಡಿ ಹಣವನ್ನು ಇಲ್ಲಿ ಪ್ರಜೆಗಳ ಒಂದು ಬೆವರಿನ ಹಣವನ್ನು ಉಡಾಯಿಸುವಂಥ, ತಮ್ಮ ಕಿಸೆಗೆ ಹಾಕುವಂಥ ಇಂಥ ಒಂದು ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, MLAಗಳು, MP ಗಳು ಇವರೆಲ್ಲವನ್ನು ಸಹಿತ ಈ ರೀತಿಯಾಗಿರುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ ಆನಂತರ ಇವರ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕಾಗಿ ಸರ್ಕಾರ ಇಲ್ಲಿ ಸರ್ಕಾರಿ ನೌಕರರನ್ನು ನೇಮಕ ಮಾಡಿದೆ. ನಿಮಗೆಲ್ಲ PUC ಪ್ರಥಮ ವರ್ಷದಲ್ಲಿ ಕೊನೆಯ ಒಂದು ಅಧ್ಯಾಯ ಪ್ರಜಾಸತ್ತಾತ್ಮಕವಾಗಿರುವಂಥ ವಿಕೇಂದ್ರೀಕರಣದಲ್ಲಿ ಅಧ್ಯಯನವನ್ನು ಮಾಡಿರಿ ನೀವು. ಗ್ರಾಮ ಮಟ್ಟದಲ್ಲಿ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅನ್ನುವಂಥ ನೀಡ್ತಾರೆ, ಇವರ ಮೇಲೆಗೆ ನಿಗಾವನ್ನು ವಹಿಸಲಿಕ್ಕಾಗಿ. ಬಟ್ ಅವರು ಸಹಿತ ಅವ್ರ ಜೊತೆಗೆ ಕೂಡಿ ಆ ರೀತಿಯಾಗಿರುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಸಹಿತ ತೊಡಗಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ಕಾಣ್ತೀವಿ. ಇಂಥ ಒಂದು ವ್ಯವಸ್ಥೆಯಲ್ಲಿ ಬೇಲಿ ನಾವು ಹೊಲಕ್ಕೆ ಹಾಕ್ತೀವಿ. ಯಾವುದ ಕಾರಣಕ್ಕಾಗಿ? ಯಾವುದೇ ದನಕರುಗಳು ಬರಬಾರದು, ಆ ಒಂದು ಗದ್ದೆಯಲ್ಲಿ ಹೊಲದಲ್ಲಿ ಉಳುಮೆಯನ್ನು ಮಾಡಿರುವಂಥ ಬೆಳೆಯನ್ನು ತಿನ್ನಬಾರದು ಅನ್ನುವಂಥ ಒಂದು ಕಾರಣಕ್ಕಾಗಿ. ಬಟ್ ಏನಾಗ್ತದೆ ಅಂತಾರೆ, ಗ್ರಾಮೀಣ ಒಂದು ನಾನು ನೋಡಿದಿರಿ, ಆ ಒಂದು ಬೇಲಿನೇ ಇವತ್ತು ಹೊಲ ಮೇಯ್ತಾ ಇದೆ ಅನ್ನುವಂಥ, ಅವರೇ ಬಂದು ಬೇಲಿನೇ ಏನಾಗ್ತದೆ, ಅವರೇ ಅದನ್ನು ತಿನ್ನುವಂಥ ಒಂದು ಸಮಯದಲ್ಲಿ ಯಾರ ಮೇಲೆ ವಿಶ್ವಾಸವನ್ನು ಮಾಡುವಂಥದ್ದು ಈ ಒಂದು ವ್ಯವಸ್ಥೆಯನ್ನು. ಹಾಗಾದರೆ ಈ ವ್ಯವಸ್ಥೆಯಲ್ಲಿ ಪರಿವರ್ತನೆಯನ್ನು ನಾವು ತೆಗೆದುಕೊಂಡು ಬರಬೇಕಾಗಿತ್ತಂದರೆ ಯೋಗ್ಯ ಅರ್ಹವಾಗಿರುವಂಥ ಒಂದು ಮತದಾರ ಪ್ರಭುವಿಗೆ ನಾವು ಏನು ಮಾಡಬೇಕು? ಮತದಾನವನ್ನು ಮಾಡಿದ ನಂತರ ಮಾತ್ರ, ಮತದಾನವನ್ನು ಮಾಡಿದರೆ ಮಾತ್ರ ಈ ಒಂದು ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಗುತ್ತೆ. ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿರುವಂಥ ಒಂದು ಪೂರ್ವದಲ್ಲಿ ಆತನ ಒಂದು ಆಸ್ತಿ, ಚರಾಸ್ತಿ, ಸ್ಥಿರಾಸ್ತಿ, ಆತನಲ್ಲಿ ಇರುವಂಥ ಒಂದು ಬ್ಯಾಂಕ್ ಬ್ಯಾಲೆನ್ಸು, ಲೋನ್ ಎಷ್ಟದ, ಇದನ್ನೆಲ್ಲವನ್ನು ವಿವರವನ್ನು ಸಲ್ಲಿಸಬೇಕಾಗುತ್ತೆ. ನೀವು ನೋಡಬಹುದು ಹೆಚ್ಚಿನ ರೀತಿಯಾಗಿರುವಂಥ ಮೀನ್ಸ್ 99% ಪೊಲಿಟಿಕಲ್ ಲೀಡರ್ಸ್ಗಳಲ್ಲಿ ಅದು ಡೇ ಬೈ ಡೇ, ಇಯರ್ಲಿ ಆ ಒಂದು ಇನ್ಕ್ರೀಸ್ ಆಗ್ತಾ ಇರುವಂಥದ್ದು, ಆಸ್ತಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಅವರು ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ಕಾರಣಗಳನ್ನು ಕೊಡ್ತಾರೆ. ಆ ಒಂದು ಫ್ಯಾಕ್ಟ್ರಿಯಿಂದ ನಮಗೆ ಬಂತು, ಈ ಒಂದು ಹೊಲದಿಂದ ಇಷ್ಟು ಆದಾಯವನ್ನು ಬಂತು ಅನ್ನುವಂಥದ್ದನ್ನು. ಬಟ್ ಹೆಚ್ಚಿನ ರೀತಿಯಾಗಿರುವಂಥ ಒಂದು ಆದಾಯ ಎಲ್ಲಿಂದ ಬಂದಿರ್ತಂತಾರೆ, ಈ ಒಂದು ಪ್ರಜೆಗಳು ಟ್ಯಾಕ್ಸ್ ರೂಪದಲ್ಲಿ ಏನು ಹಣ ಸರ್ಕಾರಕ್ಕೆ ಕಟ್ತಾರಲ್ಲ, ಅದರಿಂದಲೇ ಅವರು ಲಪ್ಟಾಯಿಸಿರುವಂಥದ್ದನ್ನು ಕಾಣ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನೆಲ್ಲವನ್ನೇ ವಿಷಯ ಮನಗಂಡು ತಾವು ತಮ್ಮದೇ ಆಗಿರುವಂಥ ಒಂದು ನಿಮಗೆ ನೀಡಿರುವಂಥ ಒಂದು ಪವಿತ್ರವಾಗಿರುವಂಥ ಮತದಾನದ ಹಕ್ಕನ್ನು ಯಾವುದೇ ರೀತಿಯಾಗಿರುವಂಥ ಆಸೆ ಆಮಿಷಗಳಿಗೆ ಒಳಗಾಗದು. ಮತ ಅನ್ನುವಂಥದ್ದು ನಮ್ಮ ಮನೆಯ ಮಗಳಿದ್ದಂತೆ. ಅದನ್ನು ನಾವು 500 ರೂಪಾಯಿನೋ, 700 ರೂಪಾಯಿನೋ, 1000ನೋ, ಸೀರೆನೋ,